ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿ ಫಸ್ಟ್ ಇಯರ್ ದಲ್ಲಿ ಓದುತ್ತಿರುವಂತಹ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ರಿಪೀಟೆಡ್ ಕ್ವಶನ್ ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. 3 ಮಾರ್ಕ್ಸ್ ಕ್ವಶನ್ ಗಳನ್ನು ಮಾತ್ರ ಡಿಸ್ಕಷನ್ ಮಾಡ್ತಾ ಇರುವಂತದ್ದು. ಈ ವಿಡಿಯೋದಲ್ಲಿ ಕೂಡ ನಾನು ಫಸ್ಟ್ ಇಯರ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್, ರಿಪೀಟ್ ಆಗಿರುವಂತಹ ಕ್ವಶನ್ಸ್, ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ರಿಪೀಟೆಡ್ ಕ್ವಶನ್ಸ್ ಗಳು ಇವೆಲ್ಲ. ಅವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನು ನೋಡಿ ಅದರಲ್ಲಿ ಯಾವುದು ರಿಪೀಟೆಡ್ ಆಗಿದೆ ಅವುಗಳನ್ನು ಚಾಯ್ಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು. ಅಭ್ಯರ್ಥಿಗಳು ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಈಗಾಗಲೇ ನಾನು ಸೆಕೆಂಡ್ ಇಯರ್ದು OT ಮತ್ತು DMLT ಕ್ವಶನ್ ಪೇಪರ್ ಗಳನ್ನು ಕೂಡ ಸಾಲ್ವ್ ಮಾಡಿ ಹಾಕ್ತಾ ಇದ್ದೀನಿ. 3 ಮಾರ್ಕ್ಸ್ ಇಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಹೋಗಿ ನೋಡ್ಕೊಳ್ರಿ. ಮತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು PDF ಫೋಟೋಗಳನ್ನು ಕೂಡ ನೀವು ಪಡ್ಕೋಬಹುದು. ಮೆನ್ಷನ್ 3 ಯೂಸಸ್ ಆಫ್ ಅಯೋಡಿನ್. ಅಯೋಡಿನ್ 3 ಯೂಸಸ್ ಗಳನ್ನು ಕೇಳಿದ್ದಾರೆ ಇಲ್ಲಿ. ಒಂದೇದು ಏನಂತಂದ್ರೆ ರೆಗ್ಯುಲೇಟಿಂಗ್. ಈ ಅಯೋಡಿನ್ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ರೆಗ್ಯುಲೇಟಿಂಗ್ ಮೆಟಾಬಾಲಿಸಮ್, ಎನರ್ಜಿ ಯೂಸ್ ಅಂಡ್ ಗ್ರೋತ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ದೇಹದಲ್ಲಿ. ಎರಡನೇ ಪಾಯಿಂಟ್ ಪ್ರಾಪರ್ ಬ್ರೈನ್ ಅಂಡ್ ಫಿಸಿಕಲ್ ಡೆವಲಪ್ಮೆಂಟ್ ಇನ್ ಫೀಟಸ್ ಅಂಡ್ ಇನ್ಫಂಟ್. ಚಿಕ್ಕ ಮಕ್ಕಳಲ್ಲಿ ಬ್ರೈನ್ ಮತ್ತು ಫಿಸಿಕಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಮೂರನೇದು ಪ್ರಿವೆಂಟಿಂಗ್ ಅಯೋಡಿನ್ ಡಿಫಿಷಿಯನ್ಸಿ ಡಿಸಾರ್ಡರ್ ಲೈಕ್ ಗಾಯ್ಟರ್. ಗಾಯ್ಟರ್ ಡಿಸೀಸ್, ಗಳಗಂಡ ರೋಗ ಅಂತ ಕರಿತೀವಿ. ಗಾಯ್ಟರ್ ಡಿಸೀಸ್ ಬರದ ಹಾಗೆ ಇದು ಪ್ರಿವೆಂಟ್ ಮಾಡುತ್ತೆ. ಅಯೋಡಿನ್ ಡಿಫಿಷಿಯನ್ಸಿ ಏನಾದ್ರೂ ಆದ್ರೆ ಅದಕ್ಕೆ ಗಾಯ್ಟರ್ ಬರುತ್ತೆ, ಅದು ಗಾಯ್ಟರ್ ಬರದಾಗೆ ತಡೀತದೆ. ನೆಕ್ಸ್ಟ್ ಕ್ವಶನ್, ರೈಟ್ 3 ಕೇಳಿದಾರೆ ಅವರು. ಡಿಫರೆನ್ಸ್ ಬಿಟ್ವೀನ್ ಕೊಲೈಡ್ ಅಂಡ್ ಕ್ರಿಸ್ಟಲಾಯ್ಡ್ಸ್. 3 ಡಿಫರೆನ್ಸ್ ಗಳನ್ನ ಕೇಳಿದರೆ ಕ್ರಿಸ್ಟಲಾಯ್ಡ್, ಕೊಲೈಡ್. ಸೊ ಒಂದೇದಿಲ್ಲಿ ದ ಕೊಲೈಡ್ಸ್ ಗಳು ದೇ ಆರ್ ಲಾರ್ಜರ್ ಇನ್ ಪಾರ್ಟಿಕಲ್ ಸೈಜ್ ಲಾರ್ಜ್ ಇರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ 1 ರಿಂದ 1000 ನ್ಯಾನೋಮೀಟರ್ ಸೈಜ್ ಇರುತ್ತೆ. ದೇ ಆರ್ ಲಾರ್ಜರ್ ಇನ್ ಸೈಜ್. ಪಾರ್ಟಿಕಲ್ ಸೈಜ್ ಲಾರ್ಜರ್ ಇದೆ, 1 ನ್ಯಾನೋಮೀಟರ್ ಇಂದ 1000 ನ್ಯಾನೋಮೀಟರ್. ಆಮೇಲೆ ಎರಡನೇ ಪಾಯಿಂಟ್, ದೇ ಆರ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ಸ್. ಇವುಗಳು ಹೆಟ್ರೋಜಿನಿಯಸ್ ಆಗಿರ್ತಾವ, ಮಲ್ಟಿಪಲ್ ಇರ್ತದೆ ಅಲ್ಲಿ. ಅಂಡ್ ದೇ ಆರ್ ಡಿಫ್ಯೂಸ್ ರೇಟ್ ಈಸ್ ಸ್ಲೋ. ಇವುಗಳ ಡಿಫ್ಯೂಷನ್ ರೇಟ್, ಹುದುಗುವ ಕ್ರಿಯೆ ತುಂಬಾ ಕಡಿಮೆ, ಸ್ಲೋ ಆಗಿರುತ್ತೆ. ನೆಕ್ಸ್ಟ್ ಕ್ರಿಸ್ಟಲಾಯ್ಡ್ಸ್ ಒಳಗಡೆ ವೆರಿ ಸ್ಮಾಲ್ ಪಾರ್ಟಿಕಲ್ ಸೈಜ್, ಲೆಸ್ ದೆನ್ 1 ನ್ಯಾನೋಮೀಟರ್. 1 ನ್ಯಾನೋಮೀಟರ್ ಗಿಂತ ಕಡಿಮೆ ಇರುವಂತ ಪಾರ್ಟಿಕಲ್ ಸೈಜ್ ಇರುತ್ತೆ ಕ್ರಿಸ್ಟಲಾಯ್ಡ್ಸ್. ಆಮೇಲೆ ಇವು ಹೋಮೋಜೋನಿಯಸ್ ಸೊಲ್ಯೂಷನ್ಸ್ ಗಳು. ಇದು ಒಂದೇ ತರ ಇರ್ತವೆ, ಹೋಮೋಜಿನಿಯಸ್ ಸೊಲ್ಯೂಷನ್ಸ್. ಆಮೇಲೆ ಮೂರನೇ ಪಾಯಿಂಟ್, ಪಾರ್ಟಿಕಲ್ ಡಿಫ್ಯೂಸ್ ರ್ಯಾಪಿಡ್ಲಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ವೆರಿ ಫಾಸ್ಟ್ ಆಗಿ ಬೇಗನೆ ಡಿಫ್ಯೂಸ್ ಆಗ್ತಾವ ಪಾರ್ಟಿಕಲ್ಗಳು. ನೆಕ್ಸ್ಟ್ ಕ್ವಶನ್, ಮಿಲ್ಕ್ ಶುಗರ್. ಬಹಳ ಸಲ ಕೇಳಿರುವಂತದ್ದು. ಮಿಲ್ಕ್ ಶುಗರ್ ಅಂದ್ರೆ ಏನು? ಮಿಲ್ಕ್ ಶುಗರ್ ಇಸ್ ಅ ಲ್ಯಾಕ್ಟೋಸ್. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಲ್ಯಾಕ್ಟೋಸ್ ಕೂಡ ಅಂತ ಕರಿತೀವಿ. ಇದರ ಫಾರ್ಮುಲಾ ನೋಡಿ, ಕೆಮಿಕಲ್ ಫಾರ್ಮುಲಾ ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ C12H22O11. ಮಿಲ್ಕ್ ಈಸ್ ಅ ಡೈಸ್ಯಾಕರೈಡ್. ಇದು ಒಂದು ಡೈಸ್ಯಾಕರೈಡ್ ಮೇಡ್ ಅಪ್ ಆಫ್ 2 ಸಿಂಪಲ್ ಶುಗರ್ಸ್. ಇದರಲ್ಲಿ 2 ಸಿಂಪಲ್ ಶುಗರ್ ಇದಾವೆ, ಒಂದು ಗ್ಲೂಕೋಸ್, ಇನ್ನೊಂದು ಗ್ಯಾಲಾಕ್ಟೋಸ್. 2 ಸಿಂಪಲ್ ಶುಗರ್ ಇಂದ ಮಾಡಲ್ಪಟ್ಟಿದೆ. ನ್ಯಾಚುರಲಿ ಫೌಂಡ್ ಇನ್ ಮಿಲ್ಕ್. ಇದು ಮಿಲ್ಕ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಟ್ ಹ್ಯಾಸ್ ಆಲ್ಮೋಸ್ಟ್ ನೋ ಸ್ವೀಟ್ ಟೇಸ್ಟ್. ಇದಕ್ಕೆ ಸ್ವೀಟ್ ಟೇಸ್ಟ್ ಇರುವುದಿಲ್ಲ. ಅಂಡ್ ಡಿಫರೆಂಟ್ ಫ್ರಮ್ ಆಡೆಡ್ ಶುಗರ್ ಲೈಕ್ ಸುಕ್ರೋಸ್. ಇದಕ್ಕೆ ನಾವು ಸುಕ್ರೋಸ್ ಆಡ್ ಮಾಡಿದ್ರೆ ಸ್ವೀಟ್ ಅದೇ ಬರುತ್ತೆ, ಬಟ್ ಇದಕ್ಕೆ ಶುಗರ್ ಇದು ಟೇಸ್ಟ್ ಇರುವುದಿಲ್ಲ. ಲ್ಯಾಕ್ಟೋಸ್ ಸರ್ವ್ ಆಸ್ ಅ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ. ಇದು ಕೂಡ ಏನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ ತರ ಕೆಲಸ ಮಾಡುತ್ತೆ. ಮತ್ತೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಸಿಯಂ ಮಾಡ್ಲಿಕ್ಕೆ ಕೂಡ ಇದು ಸಹಾಯಕಾರಿಯಾಗಿದೆ ಮಿಲ್ಕ್ ಶುಗರ್. ನೆಕ್ಸ್ಟ್ ಕ್ವಶನ್, ಟೈಪ್ಸ್ ಆಫ್ RNA ಅಂಡ್ ದೇರ್ ಫಂಕ್ಷನ್ಸ್. ತುಂಬಾ ಇಂಪಾರ್ಟೆಂಟ್ ಮತ್ತು ರಿಪೀಟ್ ಆಗಿರುವಂತಹ ಕ್ವಶನ್ಸ್. ಅದ್ರದ್ದು ಟೈಪ್ಸ್ ಆಫ್ RNA ಎಷ್ಟಿದಾವು, ಆಮೇಲೆ ಅದ್ರದ್ದು ಫಂಕ್ಷನ್ ಏನು. ಒಂದೇದ್ದು mRNA, tRNA ಮತ್ತು rRNA. 3 ಟೈಪ್ಸ್ ಇದಾವ್ರಿ, MTR ಅಂತ. ಸೊ mRNA ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಮೆಸೆಂಜರ್ RNA ಅಂತ ಕರಿತೀವಿ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳೋದಾದ್ರೆ, ದೇ ಕ್ಯಾರೀಸ್ ದ ಜೆನೆಟಿಕ್ ಇನ್ಸ್ಟ್ರಕ್ಷನ್ಸ್ ಫಾರ್ ಬಿಲ್ಡಿಂಗ್ ಸ್ಪೆಸಿಫಿಕ್ ಪ್ರೋಟೀನ್ಸ್. ಉದಾಹರಣೆಗೆ ಎಕ್ಸಾಂಪಲ್ ಹೇಳೋದಾದ್ರೆ ಇದು ಸಿಂಥೆಸಿಸ್ ಆಫ್ ಪ್ರೋಟೀನ್ಸ್. ಇದು ಏನ್ ಮಾಡ್ತದೆ ಅಂದ್ರೆ ಈ ಮೆಸೆಂಜರ್ RNA ಪ್ರೋಟೀನ್ ಗಳನ್ನ ಸಿಂಥೆಸಿಸ್ ಮಾಡ್ತದೆ. ಸರ್ವ್ ಆಸ್ ಎ ಟೆಂಪ್ಲೇಟ್ ಆರ್ ಪ್ರೋಟೀನ್ ಸಿಂಥೆಸಿಸ್ ಮಾಡ್ಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಆಮೇಲೆ ಸ್ಪೆಸಿಫಿಕ್ ಪ್ರೋಟೀನ್ ಫ್ರಮ್ ದ DNA ಇನ್ ದ ನ್ಯೂಕ್ಲಿಯಸ್ ಟು ದಿ ರೈಬೋಸೋಮ್. ಅಂದ್ರೆ ನ್ಯೂಕ್ಲಿಯಸ್ ಇಂದ ರೈಬೋಸೋಮಿಗೆ ಒಂದು ಸ್ಪೆಸಿಫಿಕ್ ಆದಂತ ಪ್ರೋಟೀನ್ ಅನ್ನ ಇದೇನ್ ಮಾಡ್ತದಪ್ಪ ಅಂತಂದ್ರೆ ಸೈಟೋಪ್ಲಾಸ್ಮಾ ಒಳಗಡೆ ಬಿಲ್ಡ್ ಮಾಡಿ ಕೊಡುತ್ತೆ. ಎರಡನೇದು tRNA. ಇದಕ್ಕೆ ಇನ್ನೊಂದು ಹೆಸರು ಟ್ರಾನ್ಸ್ಫರ್ RNA. ಇಟ್ ಇಸ್ ಆಕ್ಟ್ ಆಸ್ ಅ ಅಡಾಪ್ಟರ್ ಮಾಲಿಕ್ಯೂಲ್. ಇದಕ್ಕೆ ನಾವು ಅಡಾಪ್ಟರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಬ್ರಿಂಗಿಂಗ್ ಸ್ಪೆಸಿಫಿಕ್ ಅಮೈನೋ ಆಸಿಡ್ ಟು ರೈಬೋಸೋಮ್. ಇದೇನ್ ಮಾಡ್ತದಪ್ಪ ಅಂದ್ರೆ ಸ್ಪೆಸಿಫಿಕ್ ಅಂತ ಅಮೈನೋ ಆಸಿಡ್ ಅನ್ನ ರೈಬೋಸೋಮಿಗೆ ಏನ್ ಮಾಡ್ತಂದ್ರೆ ರೆಡಿ ಮಾಡಿ ಕೊಡುತ್ತೆ. ಇಟ್ ರೀಡ್ಸ್ mRNA ಕೋಡಾನ್. ಇದಕ್ಕೆ ನಾವು mRNA's ಕೋಡ್ ಕೂಡ ಅಂತ ಕರಿತೀವಿ. ಕರೆಕ್ಟ್ ಅಮೈನೋ ಆಸಿಡ್ ಆಡೆಡ್ ಟು ದಿ ಗ್ರೋವಿಂಗ್ ಪ್ರೋಟೀನ್ ಚೈನ್. ಸೊ ಇದೇನ್ ಮಾಡ್ತದೆ ಅಂದ್ರೆ ಅಮೈನೋ ಆಸಿಡ್ ಗಳನ್ನ
ಆಡೆಡ್ ಮಾಡಿ ಪ್ರೋಟೀನ್ ಚೈನ್ ಅನ್ನ ಮಾಡಿಕೊಡುತ್ತೆ. ಮೂರನೇದ್ದು RNA, ಇದಕ್ಕೆ ಇನ್ನೊಂದು ಹೆಸರು ರೈಬೋಸೋಮಲ್ RNA ಅಂತ ಕರಿತೀವಿ. ಮೇಜರ್ ಸ್ಟ್ರಕ್ಚರಲ್ ಎಂಜೈಮೆಟಿಕ್ ಕಂಪೋನೆಂಟ್ ಆಫ್ ರೈಬೋಸೋಮ್. ಒಂದು ರೈಬೋಸೋಮ್ ಒಳಗಡೆ ಒಂದು ಸ್ಟ್ರಕ್ಚರ್, ಮೇಜರ್ ಸ್ಟ್ರಕ್ಚರ್ ಆಗಿ ಮತ್ತೆ ಎಂಜೈಮೆಟಿಕ್ ಕಂಪೋನೆಂಟ್ ಆಗಿ ಇದು RNA ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಬಾಂಡ್ mRNA ಇಂದ tRNA, ಇದು mRNA ಮತ್ತು tRNA ಎರಡೂ ಬಾಂಡ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಅಂಡ್ catalyze the formation of peptide bonds between the amino acids. ಅಮೈನೋ ಆಸಿಡ್ ಮಧ್ಯದಲ್ಲಿ ಪೆಪ್ಟೈಡ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡಲಿಕ್ಕೆ ಸಹಾಯ ಕೂಡ ಮಾಡುತ್ತೆ. ಇಟ್ ಇಸ್ ಎ ಕೀ ಸ್ಟೆಪ್ ಆಫ್ ಬಿಲ್ಡಿಂಗ್ ಪ್ರೋಟೀನ್ಸ್. ಬಿಲ್ಡಿಂಗ್ ಪ್ರೋಟೀನ್ ಗಳನ್ನ ಮೊದಲನೇ ಸ್ಟೆಪ್ ಇದು, ಬಿಲ್ಡಿಂಗ್ ಪ್ರೋಟೀನ್ ಮಾಡ್ಲಿಕ್ಕೆ ಸಹಾಯ, ಇದು ಮೇಜರ್ ಕಾರಣ ಆಗುತ್ತೆ RNA. ನೆಕ್ಸ್ಟ್ 5ನೇ ಕ್ವಶನ್, ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು? ಗ್ಲೋಬಲ್ ವಾರ್ಮಿಂಗ್ ಈಸ್ ಅ ಗ್ರಾಜುಯಲ್ ಇನ್ಕ್ರೀಸ್ ಇನ್ ದ ಅರ್ತ್ ಟೆಂಪರೇಚರ್. ಅರ್ತ್ ಟೆಂಪರೇಚರ್ ದಲ್ಲಿ ಗ್ರಾಜುಯಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಜನರಲಿ ಡ್ಯೂ ಟು ದಿ ಗ್ರೀನ್ ಹೌಸ್ ಇಫೆಕ್ಟ್ ಕಾರಣದಿಂದ, caused by increase in the level of carbon dioxide, CSF and other pollutants. ಸೊ ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ವಾತಾವರಣದ ಕಾರ್ಬನ್ ಡೈಆಕ್ಸೈಡ್, CSF, ಅದರ್ ಪೊಲ್ಯೂಟೆಂಟ್ ಗಳು ಇನ್ಕ್ರೀಸ್ ಆದಂಗೆ ಗ್ರೀನ್ ಹೌಸ್ ಇಫೆಕ್ಟ್ ಆಗುತ್ತೆ. ಈ ಗ್ರೀನ್ ಹೌಸ್ ಇಫೆಕ್ಟ್ ಇಂದ ಏನಾಗುತ್ತೆ, ಗ್ರಾಜುಯಲಿ ಟೆಂಪರೇಚರ್, ಅರ್ತ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಏನು ಕಾರಣಗಳು? ಕಾಸಸ್. ಒಂದು, ಬರ್ನಿಂಗ್ ಆಫ್ ಫಾಸಲ್ ಫ್ಯೂಲ್ಸ್. ಫಾಸಲ್ ಫ್ಯೂಲ್ಸ್ ಅಂತಂದ್ರೆ ಯಾವುದು? ಕೋಲ್, ಪೆಟ್ರೋಲ್, ಡೀಸೆಲ್ ಇವುಗಳನ್ನ ಗಣನೀಯವಾಗಿ ಯೂಸ್ ಮಾಡೋದು. ಡಿಫಾರೆಸ್ಟೇಷನ್, ಕಾಡನ್ನ ಕಡಿಯೋದು. ಇಂಡಸ್ಟ್ರಿಯಲ್ ಅಗ್ರಿಕಲ್ಚರ್ ಪ್ರೊಸೆಸ್, ಹೊಗೆಗಳನ್ನ ಇಂಡಸ್ಟ್ರಿಯಿಂದ ಹೊಗೆ ಬೀರೋದು. ಅಗ್ರಿಕಲ್ಚರ್ ಗಳಲ್ಲಿ ನಾವು ಏನಪ್ಪ ಫರ್ಟಿಲೈಸರ್ ಗಳನ್ನ ಯೂಸ್ ಮಾಡ್ಕೊಂತೀವಿ. ಆ ಫರ್ಟಿಲೈಸರ್ ಇಂದ ಏನಾಗುತ್ತಪ್ಪ ಅಂದ್ರೆ ಅದರಲ್ಲಿ CSF ರಿಲೀಸ್ ಆಗುತ್ತೆ, ಅದು ಹೋಗಿ ವಾತರ ಸೇರುತ್ತೆ, ಇದೊಂದು ಕಾರಣ. ವಾಲ್ಕೆನೋಗಳು ಆಕ್ಟಿವಿಟಿಯಿಂದ ಕೂಡ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಅದು ಕೂಡ ಒಂದು ಕಾರಣ. ಇದನ್ನ ನಾವು ಇಲ್ಲಿ ಇಫೆಕ್ಟ್ ಏನಾಗುತ್ತೆ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಎನ್ವೈರನ್ಮೆಂಟ್ ಮೇಲೆ ಇಫೆಕ್ಟ್ ಆಗುತ್ತಾ, ಗ್ಲೋಬಲ್ ಎಕನಾಮಿಕ್ ಇಫೆಕ್ಟ್ ಆಗುತ್ತಾ, ಮತ್ತು ಪಬ್ಲಿಕ್ ಹೆಲ್ತ್ ಮೇಲೆ ಕೂಡ ಇದು ಇಫೆಕ್ಟ್ ಆಗುತ್ತಾ. ಒಂದೇದು ರೈಸ್ ಇನ್ ಗ್ಲೋಬಲ್ ಟೆಂಪರೇಚರ್. ಈಗ ನೋಡ್ತಾ ಇದೀವಿ ನಾವು ವಾತಾವರಣದಲ್ಲಿ ತಿಳಿದಾಗ ಮಳೆ ಬರುತ್ತೆ, ತಿಳಿದಾಗ ಚಳಿಗಾಲ, ತಿಳಿದಾಗ ಮಳೆಗಾಲ ಬರ್ತಾ ಇದೆ. ಬಿಕಾಸ್ ಆಫ್ ರೈಸ್ ಇನ್ ಟೆಂಪರೇಚರ್. ತುಂಬಾ ಮಳೆಗಾಲದಲ್ಲೂ ಶೆಕೆ ಇರುತ್ತೆ. ಆಮೇಲೆ ಐಸ್ ಗಳು, ಮೆಲ್ಟಿಂಗ್ ಐಸ್ ಅಂಡ್ ರೈಸಿಂಗ್ ಸೀ ಲೆವೆಲ್ಸ್. ಈ ಮೌಂಟ್ ಎವರೆಸ್ಟ್ ಗಳು ಕರಗಿ ನೀರೆಲ್ಲ ಬಂದು ಸಮುದ್ರ ಲೆವೆಲ್ ಅನ್ನ ಜಾಸ್ತಿ ಮಾಡ್ಬಿಡ್ತವೆ. ಈ ಸಮುದ್ರ ಲೆವೆಲ್ ನೀರ್ ಜಾಸ್ತಿ ಆಗೋದ್ರಿಂದ ಅದರ ಪಕ್ಕದಲ್ಲಿರುವಂತಹ ದೊಡ್ಡ ದೊಡ್ಡ ಮೆಗಾ ಸಿಟಿಗಳು ಮುಳುಗಡೆ ಆಗ್ಬಿಡ್ತವೆ. ಆಮೇಲೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್, ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ. ಈಕೋ ಸಿಸ್ಟಮ್ ಏನಾಗುತ್ತೆ, ಡಿಸ್ಪ್ಯೂಟ್ ಆಗ್ತದೆ. ಹೆಂಗೆ ಡಿಸ್ಪ್ಯೂಷನ್ ಆಗ್ತದಪ್ಪ ಅಂತಂದ್ರೆ, ಈಗ ಅವುಗಳಿಗೆ ಈಗ ವಾತಾವರಣದಲ್ಲಿ ತುಂಬಾ ಹೀಟ್ ಆಗೋದ್ರಿಂದ ಈ ಜಲಚರ ಪ್ರಾಣಿಗಳು, ಆಮೇಲೆ ಭೂಮಿ ಮೇಲಿರುವಂತಹ ಪ್ರಾಣಿಗಳು, ಮತ್ತೆ ಸಾಯಿಲ್ ಇರುವಂತಹ ಮಣ್ಣಲ್ಲಿರುವಂತಹ ಜೀವಿಗಳು ಏನಾಗುತ್ತಪ್ಪ, ಸಣ್ಣ ಸೂಕ್ಷ್ಮ ಜೀವಿಗಳಿಗೆ ಟೆಂಪರೇಚರ್ ಬದಲಾವಣೆ ಆಗೋದ್ರಿಂದ ಅವು ಬೇಗ ಸತ್ತೋಗ್ಬಿಡ್ತವೆ. ಮತ್ತೆ ಮನುಷ್ಯನ ಮೇಲೆ ಹೆಲ್ತ್ ರಿಸ್ಕ್. ಓಕೆ, ಈಗ ನೋಡ್ತಾ ಇದ್ದೀವಿ ತುಂಬಾ ಹೆಲ್ತ್ ರಿಸ್ಕ್ ಕೂಡ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ಬೋದು. ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.